Welcome you all, my dear students. Next building material is steel. Okay. ಇಲ್ಲಿ ಸ್ವಲ್ಪ I will not skip because steel ಇದ್ದು ಸ್ವಲ್ಪ ಪ್ರಾಪರ್ಟೀಸ್ ಅನ್ನ ನೀವು ನೆನಪಿಟ್ಕೊಂಡ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ನಲ್ಲಿ ನಿಮ್ಗೆ ಇದು ಯೂಸ್ ಆಗ್ತದೆ. ಇಲ್ಲಿಂದ ಸ್ವಲ್ಪ ಯೂಸ್ ಆಗ್ತದೆ. ಯಾಕಂದ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲಿ ನಾವು ಜಾಸ್ತಿ ಸ್ಟೀಲ್ ಬಗ್ಗೆನೇ ಮಾತಾಡೋದ್ರಿಂದ ಮೈಲ್ಡ್ ಸ್ಟೀಲ್ ಅಂತ ಇರ್ಬೋದು, ಅವುಗಳ ಪ್ರಾಪರ್ಟಿ ಇರ್ಬೋದು, ಅವುಗಳನ್ನ ಮಾತಾಡೋದ್ರಿಂದ ನಿಮ್ಗೆ ಸ್ವಲ್ಪ ಯೂಸ್ ಆಗ್ತದೆ. ದೇರ್ಫೋರ್ ವಿಲ್ ಗೋ ಸ್ಲೋಲಿ ಅಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೀಲ್ and mark this word that from steel you will definitely get one question. ಇದು ವೆರಿ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ ಸೆಟ್ಟರ್ ಸಿವಿಲ್ ಇಂಜಿನಿಯರಿಂಗ್ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಂದ್ರೆ ಸ್ಟೀಲ್ ಮೇಲೆ ಕ್ವಶನ್ ಹಾಕಲೇಬೇಕು ಅಂತ ಅವ್ರಿಗೆ ಒಂದು ಆಸೆ ಆಗ್ತದೆ. ರೈಟಾ? ಸ್ಟೀಲ್ ಅಂದ್ರೆ ಏನು? ಐರನ್ ಬೇರೆ, ಸ್ಟೀಲ್ ಬೇರೆ, ಫೆರಸ್ ಬೇರೆ. ಓಕೆ, ಫೆರಸ್ ಇಸ್ ಅ ಕೆಮಿಕಲ್ ನೇಮ್. ಐರನ್ ಅಂದ್ರೆ ಅದೊಂಥರ ರಾ ಮಟೀರಿಯಲ್. ಸ್ಟೀಲ್ ಅಂತಂದ್ರೆ ಏನಂದ್ರೆ ಸ್ಟೀಲ್ ಈಸ್ ಅನ್ ಅಲಾಯ್ of iron and carbon containing less than 2% carbon and 1% magnesium, manganese and small amounts of silicon, phosphorus, sulfur and oxygen. ಇವೆಲ್ಲವೂ ಹೊಂದಿದ್ವು ಅಂತಂದ್ರೆ ಅದಕ್ಕೆ ಸ್ಟೀಲ್ ಅಂತ ಕರೀತಾರೆ. ಆಯ್ತಾ? ಏನೇನದು? ಅದರೊಳಗಡೆ ಕಾರ್ಬನ್ ಅದ, ಮ್ಯಾಂಗನೀಸ್ ಅದ, ಸ್ಮಾಲ್ ಪರ್ಸೆಂಟೇಜ್ ಆಫ್ ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಆಕ್ಸಿಜನ್ ಇವೆಲ್ಲ ಇರ್ತದೆ. ಸ್ಟೀಲ್ ಇಸ್ ದ ವರ್ಲ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್. ಹೇಳಿಲ್ಲ? ಅವ್ರು ಡೆಫಿನೆಟ್ಲಿ ಒಂದು ಕ್ವಶನ್ ಕೇಳಲೇಬೇಕು. It is used in every aspect of our lives, in cars and construction products, refrigerators and washing machines, cargo chips. Okay? Properties of steel. Very important. Properties of steel ಓದಿದ್ರೆ ನಿಮಗೆ ಒಂದು ರೀತಿ ಮೈಲ್ಡ್ ಸ್ಟೀಲ್ ಇದರೊಳಗಡೆ ಸ್ಟ್ರೆಸ್, ಸಿಂಪಲ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಒಳಗಡೆ ಒಂದು ಟಾಪಿಕ್ ಕವರ್ ಆದಂಗೆ ಆಗ್ತದೆ. ಸ್ಟೀಲ್ has a number of properties including hardness, toughness, tensile strength, yield strength, elongation, fatigue, strength, corrosion, plasticity, malleability and creep. Hardness is a material's ability to withstand the friction and abrasion. It's worth noting that while it may mean the same as strength and toughness in colloquial language, this is very different from strength and toughness in context of metal properties. ಇಲ್ಲಿ ಭಾಳ ಚಂದ ಹೇಳಿ ನೋಡು, ಬೇರೆ ಇಲ್ಲೂ ಹೇಳಿಲ್ಲ, ಇಲ್ಲಷ್ಟೇ ಹೇಳ್ತಾರೆ ಅವ್ರು. ಏನಂತಂದ್ರೆ ಹಾರ್ಡ್ನೆಸ್ ಅಂತಂದ್ರೆ ನೀವೇನ್ ತಿಳ್ಕೊಂಡಿರ್ತೀರಿ ಅದ್ ಹೇಳ್ತಾನ. ಹಾರ್ಡ್ನೆಸ್ ಅಂತಂದ್ರೆ ಗಟ್ಟಿ ಇರ್ತದ, ಹಾರ್ಡ್ ಅದ, ಸ್ಟ್ರೆಂತ್ ಭಾಳ ಇರ್ತದ, ಟಫ್ ಇರ್ತದ ಅಂತ ತಿಳ್ಕೊಂಡಿರಿ. ಹಂಗಲ್ಲ. ಹಾರ್ಡ್ನೆಸ್ ಅಂತಂದ್ರೆ ಅದ್ರದ್ದು ಸರ್ಫೇಸ್ಗೆ ನೀವು ಗೀಚ್ ಬಿಡಬಾರ್ದು. ಸರ್ಫೇಸು ಅಬ್ರೇಷನ್ ಮತ್ತು ಫ್ರಿಕ್ಷನ್ಗೆ ವಿತ್ಸ್ಟ್ಯಾಂಡ್ ಆಗಿತ್ತು ಅಂದ್ರೆ ಅದಕ್ಕೆ ಹಾರ್ಡ್ ಅಂತ ಹೇಳ್ತಾರೆ. ಅರ್ಥಾಯ್ತಾ? ನೆಕ್ಸ್ಟ್, ಟಫ್ನೆಸ್ ಅಂದ್ರೆ ಇಟ್ ಇಸ್ ಡಿಫಿಕಲ್ಟ್ ಟು ಡಿಫೈನ್ ಬಟ್ ಜನರಲಿ ಈಸ್ ದ ಎಬಿಲಿಟಿ ಟು ಅಬ್ಸಾರ್ವ್ ಎನರ್ಜಿ ವಿದೌಟ್ ಫ್ರಾಕ್ಚರಿಂಗ್ ಆರ್ ರಪ್ಚರಿಂಗ್. ಅಬ್ಸಾರ್ವ್ ದ ಎನರ್ಜಿ ಅಂತ ಭಾಳ ಇಂಪಾರ್ಟೆಂಟ್. ಇದು ಭಾಳ ಅಬ್ಸಾರ್ಬಿಂಗ್ ಎನರ್ಜಿ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ನೋಡಿ. ಇಲ್ಲಿ ಒಂದು ಸ್ಟೀಲ್ ಅದ ಅಂತ ತಿಳ್ಕೊಡ್ರಿ. ಈ ಸ್ಟೀಲನ್ನ ನಿಮ್ಮ ಎರಡು ಕೈಗಳ ಮಧ್ಯೆ ಹಿಂಗೊಂದು ಕೈ ಹಿಡ್ಕೊಡ್ರಿ, ಇನ್ನೂ ಒಂದು ಕೈ ಹಿಂಗೆ ಹಿಡ್ಕೊಡ್ರಿ. ಎರಡು ಕೈಗಳ ಮಧ್ಯೆ ಈ ಸ್ಟೀಲನ್ನ ಕಾಂಪ್ರೆಸ್ ಮಾಡಿದ್ರೆ ಈ ಸ್ಟೀಲ್ ಏನಾಗ್ತದ? ಕಾಂಪ್ರೆಸ್ ಆಗುತ್ತಾನೆ? ಇಲ್ಲ. ನಿಮ್ಮ ಕೈಯಿಂದ ಅದನ್ನ ಕಾಂಪ್ರೆಸ್ ಮಾಡಿದ್ರೆ, ಅದನ್ನ ಒತ್ತಿದ್ರೆ, ಹಿಚ್ಚಿಕಿದ್ರೆ ಅದು ಕಾಂಪ್ರೆಸ್ ಆಗಲ್ಲ. ಹಾಗಾದ್ರೆ ನೀವು ಅದನ್ನ ಕಾಂಪ್ರೆಸ್ ಮಾಡ್ಲಿಕ್ಕೋಸ್ಕರ ಒಂದಿಷ್ಟು ಏನೋ ಪ್ರಯತ್ನ ಪಡ್ತಿದ್ರಲ್ಲ, ಆ ಪ್ರಯತ್ನ ಎಲ್ಲಿ ಹೋಯ್ತು? ಆ ಎನರ್ಜಿ ಎಲ್ಲಿ ಹೋಯ್ತು ಅಂದ್ರೆ ಆ ಸ್ಟೀಲ್ ಅದನ್ನ ಅಬ್ಸರ್ವ್ ಮಾಡಿತು. ಎಷ್ಟಾಗುತ್ತೋ ಅಷ್ಟು ಅಬ್ಸರ್ವ್ ಮಾಡ್ತದ, ಜಾಸ್ತಿ ಅಬ್ಸರ್ವ್ ಮಾಡ್ತದ. ನೀವು ಇನ್ನೂ ಜಾಸ್ತಿ ಹಾಕಿದ್ರಿ, UTM ಮಷಿನ್ ಒಳಗಡೆ ಇಟ್ಟು ಅದನ್ನ ಜಾಸ್ತಿ ಎನರ್ಜಿ ಹಾಕಿದ್ರಿ ಅಂತಂದ್ರೆ ಅದಕ್ಕೆ ಎಷ್ಟು ತೊಗೊಳಕಾಗತ್ತೆ? ತೊಗೊಳ್ತದ, ಉಳಿದಿದ್ದನ್ನ ಅದು ಹೊರಗಾಗಕ್ಕೆ ಶುರು ಮಾಡ್ತದೆ. ಅದು ಫೇಲ್ಯೂರ್ ಅಂತ ಹೇಳ್ತೀವಿ. ಅದಕ್ಕೆ ಏನಂತಾರೆ? ಟಫ್ನೆಸ್ ಅಂತಾರೆ. ಇಟ್ ಇಸ್ ಅ ಅಬಿಲಿಟಿ ಟು ಅಬ್ಸಾರ್ವ್ ಎನರ್ಜಿ ವಿದೌಟ್ ಫ್ರಾಕ್ಚರಿಂಗ್ ಆರ್ ರಪ್ಚರಿಂಗ್. ದಟ್ ಇಸ್ ಟಫ್. ಏನ್ ಟಫ್ ಅದನ್ರಿ ಮನುಷ್ಯ ಅಂತಂದ್ರೆ ಏನ್ ಬಯಸಿದ್ರು ಸಹಿಸ್ಕೊಳ್ತಾನ ಅಂತ. ಓಕೆ, ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ಅ ಮಟೀರಿಯಲ್ಸ್ ರೆಸಿಸ್ಟೆನ್ಸ್ ಟು ಫ್ರಾಕ್ಚರ್ ವೆನ್ ಸ್ಟ್ರೆಸ್ಡ್. ಇಟ್ ಈಸ್ ಯೂಶುವಲಿ ಮೆಜರ್ಡ್ ಇನ್ ಫುಟ್ LBS ಅಥವಾ ಸ್ಕ್ವೇರ್ ಇಂಚ್ ಅಥವಾ ಜೌಲ್ಸ್ ಪರ್ ಸ್ಕ್ವೇರ್ ಸೆಂಟಿಮೀಟರ್. ಹೌದಾ? ಇಟ್ ಈಸ್ ಇಂಪಾರ್ಟೆಂಟ್ ಟು ಡಿಸ್ಟಿಂಗ್ವಿಶ್ ದಿಸ್ ಫ್ರಮ್ ಹಾರ್ಡ್ನೆಸ್ ಆಸ್ ಅ ಮಟೀರಿಯಲ್ that severely deforms without breaking, could consider extremely tough but not hard. ಹಂಗೆ ಅಂದ್ರೆ ಟಫ್ ಇದ್ದ ಮಟೀರಿಯಲ್ಸ್ ಹಾರ್ಡ್ ಇರ್ಬೇಕಂತೇನಿಲ್ಲ, ಹಾರ್ಡ್ ಇದ್ದ ಮಟೀರಿಯಲ್ ಟಫ್ ಇರ್ಬೇಕಂತೇನಿಲ್ಲ. ಹಾರ್ಡ್ ಟೈಪ್ ಹೇಳ್ತಾರೆ. ನೆಕ್ಸ್ಟ್, ಈಲ್ಡ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಈಲ್ಡಿಂಗ್ ಅಂತಂದ್ರೆ ಏನಂತಂದ್ರೆ ಜಗ್ಗೋದು ಅಥವಾ ಅದು ಎಕ್ಸ್ಪ್ಯಾಂಡ್ ಆಗ್ತದ ಅಂತ. ಈಲ್ಡ್ ಸ್ಟ್ರೆಂತ್ ಇಟ್ ಈಸ್ ಅ ಮೆಜರ್ ಆಫ್ ಫೋರ್ಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಡಿಫಾರ್ಮೇಶನ್ ಆಫ್ ಮಟೀರಿಯಲ್, ಬೆಂಡಿಂಗ್ ಅಂಡ್ ವಾರ್ಪಿಂಗ್. ಬೆಂಡಿಂಗ್ ಆರ್ ವಾರ್ಪಿಂಗ್ ಅಂತ ಹೇಳ್ತಾರೆ. ಈಗ ಒಂದು ಮಟೀರಿಯಲ್ ಅದ ಅಂತ ತಿಳ್ಕೊಡ್ರಿ. ಈಗ ಇದು ಇಲ್ಲೊಂದು ಸಪೋರ್ಟ್ ಕೊಟ್ಟಿರಿ, ಇಲ್ಲೊಂದು ಸಪೋರ್ಟ್ ಕೊಟ್ಟಿರಿ, ಹಿಂಗೆ ಫೋರ್ಸ್ ಹಾಕಿದ್ರೆ ಇದಾಗ್ತದೆ, ಹಿಂಗೆ ಈಲ್ಡ್ ಆಗ್ತದೆ. ಇನ್ನೂ ಫೋರ್ಸ್ ಹಾಕಿದ್ರೆ ಅದು ಹಿಂಗೆ ಈಲ್ಡ್ ಆಗ್ತದೆ, ಇನ್ನೂ ಫೋರ್ಸ್ ಹಾಕಿದ್ರೆ ಹಿಂಗೆ ಈಲ್ಡ್ ಆಯ್ತಂದ್ರೆ ಈ ಸ್ಟೀಲ್ ಹಿಂಗಾಯ್ತಂದ್ರೆ ಅದು ಈಲ್ಡ್ ಆಗತ್ತದ ಅಂತ. ಆಯ್ತಾ? ಟೆನ್ಸೈಲ್ ಸ್ಟ್ರೆಂತ್ ಈಸ್ ಅ ಮೆಜರ್ಮೆಂಟ್ ಆಫ್ ಫೋರ್ಸ್ ರಿಕ್ವೈರ್ಡ್ ಟು ಬ್ರೇಕ್ ದ ಮಟೀರಿಯಲ್. ಟೆನ್ಸೈಲ್ ಸ್ಟ್ರೆಂತ್ ಅಂತಂದ್ರೆ ಅದಕ್ಕೆ ನೀವು ಟೆನ್ಸೈಲ್ ಫೋರ್ಸ್ ಹಾಕಿ ಜಗ್ಗಿದಾಗ ಅದು ರೆಸಿಸ್ಟ್ ಮಾಡ್ತದೆ. ಅದ್ರದ್ದು ಎಬಿಲಿಟಿ ಟು ರೆಸಿಸ್ಟ್ ದ ಟೆನ್ಸೈಲ್ ಫೋರ್ಸ್ ಈಸ್ ಅ ಟೆನ್ಸೈಲ್ ಸ್ಟ್ರೆಂತ್. ಎಲಾಂಗೇಷನ್, that is ductility, is a degree to which the material can be stretched or compressed before breaks. ಅದು ಎಲಾಂಗೇಟ್ ಮಾಡ್ತದೆ. ಡಕ್ಟಿಲಿಟಿ ಪ್ರಾಪರ್ಟಿನದು ರೆಪ್ರೆಸೆಂಟ್ ಮಾಡ್ತದ. ಇನ್ನೊಂದು ಡಕ್ಟಿಲಿಟಿಗೆ ಅಪೋಸಿಟ್ ವರ್ಡ್ ಯಾವುದು? ಬ್ರಿಟಲ್ನೆಸ್ ಅಂತೇಳಿ. ಬ್ರಿಟಲ್ನೆಸ್. ಚಾಕ್ ಪೀಸ್ ಗೊತ್ತು? ಚಾಕ್ ಪೀಸ್ ಅಥವಾ ಕಲ್ಲಿದ್ದಲು ಚಾಕ್ ಪೀಸ್ ಏನದಲ್ಲ, ಇದಕ್ಕೆ ನೀವು ಬೆಂಡ್ ಗಿಂಡ್ ಮಾಡಿದ್ರಿ ಅಂತ ಕಟ್ ಅಂತೇಳಿ ಮುರಿದು ಬಿಡ್ತದೆ. ದಟ್ ಈಸ್ ಬ್ರಿಟಲ್.
ಬ್ರಿಟಲ್, ಕಟ್, ಬ್ರಿಟಲ್. ಆಯ್ತಾ? ಡಕ್ಟಿಲಿಟಿ, ಎಳೆದು ಮಾತಾಡ್ತೀವಿ. ಡಕ್ಟಿಲಿಟಿ ಅಂದರೆ ಎಳಿತೈತೆ, ಡಿಗ್ರಿ ಅಟ್ ವಿಚ್ ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ದ ಪರ್ಸೆಂಟೇಜ್ ಆಫ್ ಲೆಂತ್ ಬೀಯಿಂಗ್ ಟೆಸ್ಟೆಡ್ ಅಂಡ್ ಇಸ್ ಬಿಟ್ವೀನ್ ದ ಟೆನ್ಸೈಲ್ ಸ್ಟ್ರೆಂತ್ ಅಂಡ್ yield strength. ವಾಟ್ ಪರ್ಸೆಂಟ್ ಡಸ್ ದ ಮಟೀರಿಯಲ್ ಬೆಂಡ್ ಬಿಫೋರ್ ಬ್ರೇಕಿಂಗ್? ಅದನ್ನ ನೀವು ಚೆಕ್ ಮಾಡ್ತೀವಿ. ಅಂದ್ರೆ ಬ್ರೇಕ್ ಆಗೋಕ್ಕಿಂತ ಮುಂಚೆ ಆ ಮಟೀರಿಯಲ್ ಎಷ್ಟು ಉದ್ದ ಎಲಾಂಗೇಟ್ ಆಯಿತು, ಅದು ಡಕ್ಟಿಲಿಟಿಯನ್ನ ಇಂಡಿಕೇಟ್ ಮಾಡ್ತದೆ. ಫ್ಯಾಟಿಗ್ ಸ್ಟ್ರೆಂತ್, ಇಟ್ ಈಸ್ ದ ಹೈಯೆಸ್ಟ್ ಸ್ಟ್ರೆಸ್ ದಟ್ ಮಟೀರಿಯಲ್ ಕ್ಯಾನ್ ವಿಸ್ಟ್ಯಾಂಡ್ ಫಾರ್ ಅ ಗಿವನ್ ನಂಬರ್ ಆಫ್ ಸೈಕಲ್ಸ್ ವಿದೌಟ್ ಬ್ರೇಕಿಂಗ್. ನಂಬರ್ ಆಫ್ ಸೈಕಲ್ಸ್ ಅಂತ ಹೇಳ್ತಾರೆ. ನೀವು ಇದು ಇರ್ತದೆ ಗೊತ್ತಾ, ಓಕೆ, ಬ್ಲೇಡ್ ಇರ್ತದಲ್ಲ ಗೊತ್ತಾ, ಯಾವ ಬ್ಲೇಡು? ಶೇವಿಂಗ್ ಬ್ಲೇಡ್ಸ್ ಇರ್ತದ, ಹಿಂಗ್ ಬ್ಲೇಡ್ ಇರ್ತದ, ಹಿಂಗ್ ಬ್ಲೇಡ್ ಇರ್ತದೆ. ಈ ಬ್ಲೇಡನ್ನು ಮುರಿಬೇಕಾದ್ರೆ ಏನು ಮಾಡ್ತೀರಿ ಗೊತ್ತು? ಈ ಬ್ಲೇಡನ್ನು ಮುರಿಬೇಕಾದ್ರೆ ಕಟಿಂಗ್ ಶಾಪ್ ಒಳಗೆ ನೋಡಿರ್ಬೋದು ನೀವು, ಇಲ್ಲಿಗೆ ತಾನಾಗಿ ಇದನ್ನ ಬೆಂಡ್ ಮಾಡಿಬಿಡ್ತಾರೆ. ಇದು ಬೆಂಡ್ ಮಾಡಿದ್ರೆ ಏನಾಗ್ತದೆ, ಹಿಂಗೆ ಬರ್ತದ, ಇಲ್ಲಿ ಕಟ್ ಅಂತೇಳಿ ಅದು ಬ್ಲೇಡ್ ಮುರಿದೋಗ್ತದೆ. ರೈಟಾ? ಇದು ಬ್ಲೇಡ್ ಮುರಿತು. ಯಾಕೆ ಮುರಿತು ಅಂತಂದ್ರೆ ಅದು ಬ್ರಿಟಲ್ ಇತ್ತು, ಕಾರ್ಬನ್ ಕಂಟೆಂಟ್ ಜಾಸ್ತಿ ಹಾಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮುರಿದು. ಸಮ್ ಟೈಮ್ಸ್ ಏನಾಗ್ತದೆ ಅಂದ್ರೆ ಒಂದು ತಂತಿ ಅದ ಅಂತ ತಿಳ್ಕೊಡ್ರಿ ನಿಮ್ಮ ಹತ್ರ. ತಂತಿ ಅಂದ್ರೆ ಗೊತ್ತಲ್ಲ, ವೈರ್. ಆ ತಂತಿನ ನೀವು ಮುರಿಬೇಕಾಗಿತ್ತು. ಇಲ್ಲಿ ಮುರಿ ಅಂತ ಯಾರೋ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಿ ಅಂದ್ರೆ ಇಲ್ಲಿ ಒಂದು ಕೈ ಇಡ್ತೀರಿ, ಹಿಂಗೊಂದು ಕೈ ಇಡ್ತೀರಿ, ಇನ್ನೊಂದು ಕೈ ಇಲ್ಲಿ ಇಡ್ತೀರಿ, ಇನ್ನೊಂದು ಕೈ ಇಲ್ಲಿ ಇಡ್ತೀರಿ. ಈ ಕೈ ನಾವು ಏನ್ ಮಾಡ್ತಾನೆ ಅಂತಂದ್ರೆ ಇದು ಮ್ಯಾಲೊಮ್ಮೆ ಕೆಳಗೊಮ್ಮೆ, ಮ್ಯಾಲೊಮ್ಮೆ ಕೆಳಗೊಮ್ಮೆ, ಹಿಂಗ್ ಮಾಡ್ತಾ 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 ಈ ಪಾಯಿಂಟ್ ಅನ್ನು ವೀಕ್ ಮಾಡ್ತಾರೆ. ಈ ಪಾಯಿಂಟ್ ವೀಕ್ ಮಾಡಿದಾಗ ಇದು ಮುರಿದೋಗ್ತದೆ. ಇದು ಈಗೇನ್ ಮ್ಯಾಲೆ ಹೋಗೋದು ಕೆಳಗೆ ಹೋಗೋದು ಮಾಡಿದ್ನಲ್ಲ, ಅದಕ್ಕೆ ಸೈಕಲ್ಸ್ ಅಂತಾರೆ. ಅರ್ಥಾಯ್ತಾ? ಇದು ಜಲ್ದಿ ಮುರಿತು ಅಂದ್ರೆ ಅದ್ರದ್ದು ಫ್ಯಾಟಿಗ್ ಸ್ಟ್ರೆಂತ್ ಕಡಿಮೆ ಐತಂತ. ಇದು ಬಹಳ ಸೈಕಲ್ಸ್ ಆದ್ಮೇಲೆ ಮುರಿತು ಅಂದ್ರೆ ಅದ್ರ ಫ್ಯಾಟಿಗ್ ಸ್ಟ್ರೆಂತ್ ಜಾಸ್ತಿ ಐತಂತ. ಸ್ಟೀಲ್ಗೆ ಇದೇನು ಬ್ಲೇಡ್ಗೆ ಫ್ಯಾಟಿಗ್ ಸ್ಟ್ರೆಂತ್ ಬಹಳ ಕಡಿಮೆ ಅಂತ. ಈಗ ಓದೋಣ ಡೆಫಿನಿಷನ್. ಹೈಯೆಸ್ಟ್ ಸ್ಟ್ರೆಸ್ ದಟ್ ಮಟೀರಿಯಲ್ ಕ್ಯಾನ್ ವಿತ್ಸ್ಟ್ಯಾಂಡ್ ಫಾರ್ ಅ ಗಿವನ್ ನಂಬರ್ ಆಫ್ ಸೈಕಲ್ಸ್ ವಿದೌಟ್ ಬ್ರೇಕಿಂಗ್. ನೀವು ಹಂಗ ಸೈಕಲ್ಸ್ ಕೊಡ್ತಾ ಇದೆಯಾ, ಅಥವಾ ಕೆಲವೊಮ್ಮೆ ಇದನ್ನ ಮೇಲೆ ಕೆಳಗೆ ಹೋಗೋಕ್ಕಿಂತ ಏನ್ ಮಾಡ್ತಾರೆ ಗೊತ್ತಾ, ತಿರುಗಿಸ್ತಾ ಇರೋದು ಹಿಂಗೆ ಇಟ್ಕೊಂತಾರ, ಇದನ್ನ ಈ ಕಡೆ ತಗೊಂಡು ಇದನ್ನ ಹಿಂಗೆ ತಿರುಗಿಸ್ತಾ ಇರ್ತಾರೆ. ಈ ತಿರುಗಿಸಿ 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 ಏನಾಗ್ತದೆ, ಅದು ಕಟ್ ಆಗ್ತದೆ. ರೈಟಾ? ಇದು ಒಂದು ಫ್ಯಾಟಿಗ್ ಸ್ಟ್ರೆಂತ್ ಅಂತ ನೆನ್ಪಿಟ್ಕೊಡ್ರಿ. ಕರೋಷನ್ is a irreversible deterioration of and destruction of steel material and its vital property due to the electrochemical or chemical reaction of its surface to environmental factors such as acid, moisture and oxygen. ಓಕೆ, ಸ್ಟೀಲ್ ಏನಾಗ್ತದೆ, ಕರೋಷನ್ ಆಗ್ತದೆ. ಮ್ಯಾಲಿ ಪರದೆ ಏನಾಗ್ತದೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಆಕ್ಸೈಡ್ ಆಗಿ ಅದು ಕರೋಷನ್ ಆಗ್ತದೆ. ಪ್ಲಾಸ್ಟಿಸಿಟಿ ಅಂಡ್ ಮ್ಯಾಲಿಯಬಿಲಿಟಿ, ಇವೆರಡೂ ಟರ್ಮ್ ಅನ್ನು ಒಮ್ಮೆ ನೆನಪಿಟ್ಕೋಬೇಕು. ಪ್ಲಾಸ್ಟಿಸಿಟಿ ಅಂಡ್ ಮ್ಯಾಲಿಯಬಿಲಿಟಿ. ನೋಡಿ, ಒಂದು ಸ್ಟೀಲ್ ಅದ ಅಂತ ತಿಳ್ಕೊಳ್ರಿ. ಈ ಸ್ಟೀಲು ಪ್ರಾಪರ್ಟಿನ ನಿಮ್ಮ ಮೊದಲೇ ಹೇಳ್ಬಿಡ್ತೀನಿ, ಡಕ್ಟೈಲ್ ಮಟೀರಿಯಲ್ ಅದ ಅಂತ ತಿಳ್ಕೊಳ್ರಿ. ಡಕ್ಟೈಲ್ ಮಟೀರಿಯಲ್ ಅದ ಅಂತಂದ್ರೆ ಅರ್ಥ ಅದು ಈಲ್ಡ್ ಆಗ್ತದ ಅಂತ ಅರ್ಥ. ಈಲ್ಡ್ ಆಗ್ತದ ಅಂದ್ರೆ ಅರ್ಥ ಅದರ ಅರ್ಥ ಎಲಾಂಗೇಟ್ ಆಗ್ತದ ಅಂತ ಅರ್ಥ. ಓಕೆ, ಈಗ ನಮ್ಮ ಉದ್ದೇಶ ಈ ಸ್ಟೀಲನ್ನ ಎಲಾಂಗೇಟ್ ಮಾಡಬೇಕು. ನೀ ಎಲಾಂಗೇಟ್ ಮಾಡ್ಲಿಕ್ಕೆ ಎರಡು ಆಪ್ಷನ್ ಅದಾವ. ಹೆಂಗ ಅಂದ್ರೆ ಆ ಸ್ಟೀಲನ್ನ ನೀ ಏನ್ ಮಾಡು, ಹಿಡಿದು ಜಗ್ಗು, ಇದನ್ನ ಜಗ್ಗಿದಾಗ ಆ ಸ್ಟೀಲ್ ಏನಾಗ್ತದ, ಎಲಾಂಗೇಟ್ ಆಗ್ತದೆ. ಕರೆನಾ? ಓಕೆ, ದಿಸ್ ಇಸ್ ಆಲ್ಸೋ ಎಲಾಂಗೇಷನ್. ಇನ್ನೊಂದು ಏನಂತಂದ್ರೆ ಇದನ್ನ ಜಗ್ಬೇಕಾಗೈತಿ, ಬಟ್ ಜಗ್ಗಕ್ಕ ಪರ್ಮಿಷನ್ ಇಲ್ಲ. ನಾ ಏನ್ ಮಾಡ್ತಿದ್ದೀನಿ ಅಂದ್ರೆ ಈಗ ಆ ಸ್ಟೀಲಿಗೆ ಮ್ಯಾಲಿಂದ ಕಂಪ್ರೆಸ್ ಮಾಡ್ತೀನಿ, ಇದನ್ನ ಕಂಪ್ರೆಸ್ ಮಾಡ್ತೀನಿ, ಒತ್ತೀನಿ, ತೀಡ್ತೀನಿ, ಹೌದಾ, ಪ್ರೆಸ್ ಮಾಡ್ತೀನಿ. ಹಿಂಗ್ ಮಾಡೋದ್ರಿಂದ ಏನಾಗ್ತದೆ, ಇದು ಸ್ಟೀಲ್ ಏನಾಗ್ತದೆ, ಉದ್ದಕ್ಕಾಗ್ತದೆ. ರೈಟಾ? ದಿಸ್ ಈಸ್, ಇದ್ರಲ್ಲೂ ಕೂಡ ಎಲಾಂಗೇಷನ್ ಆಯ್ತು, ಇಲ್ಲೂ ಕೂಡ ಎಲಾಂಗೇಷನ್ ಆಯ್ತು. ಇಲ್ಲಿ ಏನಾಯ್ತು ಅಂದ್ರೆ ಟೆನ್ಸೈಲ್ ಫೋರ್ಸ್ ಹಾಕೋದ್ರಿಂದ ಎಲಾಂಗೇಷನ್ ಆಯ್ತು, ಇಲ್ಲಿ ಕಂಪ್ರೆಸಿವ್ ಫೋರ್ಸ್ ಹಾಕೋದ್ರಿಂದ ಎಲಾಂಗೇಷನ್ ಆಯ್ತು. ಅದೇ ಇವೆರಡು. ಪ್ಲಾಸ್ಟಿಸಿಟಿ ಇಸ್ ದ ಡಿಫಾರ್ಮೇಷನ್ ಆಫ್ ಮಟೀರಿಯಲ್ ಅಂಡರ್ಗೋಯಿಂಗ್ ನಾನ್ ರಿವರ್ಸಿಬಲ್ ಚೇಂಜಸ್ ಆಫ್ ಶೇಪ್ ಇನ್ ರೆಸ್ಪಾನ್ಸ್ ಆಫ್ ಅಪ್ಲೈಡ್ ಫೋರ್ಸಸ್. ಇಲ್ಲಿ ಬರೀರಿ ಅಪ್ಲೈಡ್ ಫೋರ್ಸಸ್ ಅಲ್ಲ, ಅಪ್ಲೈಡ್ ಟೆನ್ಸೈಲ್ ಫೋರ್ಸಸ್ ಅಂತ ಬರೀರಿ. ಚಿಂತೆ ಮಾಡ್ಬಿಟ್ಟು ಕರೆಕ್ಟ್ ಆಯ್ತು ಹೇಳಿದ್ದು. ಅಪ್ಲೈಡ್ ಟೆನ್ಸೈಲ್ ಫೋರ್ಸಸ್. Malleability describes the property of metal's ability to distorted below compression. ಇಲ್ಲೈತಲ್ಲ, below compression. ಈ compression ಕೆಳಗಡೆ ಇದೇನಾಯ್ತದೆ, ಡಿಸ್ಟಾರ್ಟ್ ಆಯ್ತು. It is a physical property of a metal by which they can be hammered, shaped and rolled into very thin sheet without rupture. ಹೇಳಿದ್ನಲ್ಲ, ತೀಡ್ರಿ, ತಿದ್ರಿ, ಒತ್ರಿ, ಏನಾದ್ರೂ ಮಾಡ್ರಿ, ಅದನ್ನ ಅಗ್ಲ ಮಾಡ್ರಿ. ರೈಟಾ? ಡಕ್ಟಿಲಿಟಿ ಅಂತಾನು ಕರಿಬಹುದು. ಡಕ್ಟಿಲಿಟಿ ಅಂಡ್ ಮೆಲಿಯಬಿಲಿಟಿ, ಯು ಕ್ಯಾನ್ ಕಾಲ್ ಇಟ್ ಲೈಕ್ ಡಕ್ಟಿಲಿಟಿ ಅಂಡ್ ಮೆಲಿಯಬಿಲಿಟಿ, ಟೂ ವರ್ಡ್ಸ್ ಯು ಕ್ಯಾನ್ ಯೂಸ್. ಕ್ರೀಪ್, ಆಲ್ರೆಡಿ ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದ್ವಿ, ಟೈಮ್ ಡಿಪೆಂಡೆಂಟ್ ಸ್ಟ್ರೈನ್. ನೀ ಲೋಡೇ ಹಾಕಿಲ್ಲ, ಬಟ್ ಅದು ಏನಾಗ್ತದ, ಡಿಫಾರ್ಮೇಷನ್ ಆಗ್ತಾ ಹೋಗ್ತದೆ. ಇಟ್ಸ್ ಅ ಮೆಟಲ್ ಡಿಫಾರ್ಮೇಷನ್ ದಟ್ ಅಕರ್ಸ್ ಸ್ಟ್ರೆಸ್ ಬಿಲೋ ದ yield strength ಆಫ್ ದ ಮೆಟಲ್ ಜನರಲಿ at elevated temperature ಅಂತ ಹೇಳ್ತಾರೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಯೂಸಸ್ ಆಫ್ ಸ್ಟೀಲ್. ನಾನು ಹೇಳಿದ್ದನ್ನು ಬರ್ಕೊಡ್ರಿ. ಇವರು ಎಲಿವೇಟೆಡ್ ಟೆಂಪರೇಚರ್ ಒಳಗಡೆ ಆಗುತ್ತೆ ಅಂತ ಹೇಳ್ತಿದ್ರ, ಡೋಂಟ್ ವರಿ. ಕ್ರೀಪ್ ಅಂದ್ರೆ 2 ಪಾಯಿಂಟ್. ಒಂದು ಟೈಮ್ ಡಿಪೆಂಡೆಂಟ್ ಸ್ಟ್ರೈನ್, ಎರಡನೇದು ಸಸ್ಟೈನ್ಡ್ ಕಾನ್ಸ್ಟೆಂಟ್ ಅಥವಾ ಕಾನ್ಸ್ಟೆಂಟ್ ಫೋರ್ಸ್ ಹಾಕಿದಾಗ ಕಾನ್ಸ್ಟೆಂಟ್ ಸ್ಟ್ರೆಸ್ಗೆ ಸ್ಟ್ರೈನ್ ಆಗ್ತದೆ, ಅದು ಕ್ರೀಪ್ ಅಂತ. ದೆನ್ ಯೂಸಸ್ ಆಫ್ ಸ್ಟೀಲ್ ನೀವು ಓದ್ಕೊಳ್ರಿ. ಸ್ಟೀಲ್ ಅನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅವ್ರು ಹೇಳಬಿಟ್ರೆ, ವೆರಿ ಇಂಪಾರ್ಟೆಂಟ್ ಮಟೀರಿಯಲ್ ಇನ್ ದಿಸ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತೇಳಿ ಓದ್ಕೊಳ್ರಿ. ವೇರಿಯಸ್ ಟೆಸ್ಟ್ಸ್ ಡನ್ ಆನ್ ಸ್ಟೀಲ್ ರಿಬಾರ್. ಒಂದು ಸ್ಟೀಲ್ ರಿಬಾರ್ ಇತ್ತಂದ್ರೆ, ಒಂದು ಬಾರ್ ಇತ್ತು ಅಂತಂದ್ರೆ ಅದ್ರ ಮೇಲೆ ಏನೇನು ಟೆಸ್ಟ್ ಮಾಡ್ತಾರೆ, ಟೆನ್ಸೈಲ್ ಸ್ಟ್ರೆಂತ್ ಟೆಸ್ಟ್, ಕಂಪ್ರೆಷನ್ ಟೆಸ್ಟ್, ಬೆಂಡಿಂಗ್ ಟೆಸ್ಟ್, ಬ್ರಿನಲ್ ಹಾರ್ಡ್ನೆಸ್ ಟೆಸ್ಟ್, ರಾಕ್ವೆಲ್ ಹಾರ್ಡ್ನೆಸ್ ಟೆಸ್ಟ್, ಇಂಪ್ಯಾಕ್ಟ್ ಟೆಸ್ಟ್, ಟಾರ್ಷನ್ ಟೆಸ್ಟ್. ಬೆಟರ್ ಯು ವಾಚ್ ಆಲ್ ದ ವಿಡಿಯೋಸ್. ರೈಟಾ? ಟೆನ್ಸೈಲ್ ಟೆಸ್ಟ್ ಅಂದ್ರೆ UTM ಮಷೀನ್ ಒಳಗಡೆ ಹಾಕಿ ಟೆನ್ಸೈಲ್ ಟೆಸ್ಟ್ ಮಾಡ್ತಾರೆ.
ಅದಾದ ತಕ್ಷಣ ಅದರೊಳಗಡೆ ಒಂದು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಹಾಕ್ತಾರ. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಹಾಕಿದಾಗ ಅದು ಸ್ಲೋಪ್ ಬರ್ತದೆ, ಅದಕ್ಕೆ ಯಂಗ್ಸ್ ಮಾಡ್ಯುಲಸ್ ಅಂತಾರ. ಇದನ್ನ ನಾವು ಸ್ಟ್ರೆಂತ್ ಆಫ್ ಮಟೀರಿಯಲ್ ಒಳಗಡೆ ಕಲಿಯೋಣ. ಕಂಪ್ರೆಸಿವ್ ಸ್ಟ್ರೆಂತ್ ಅಂತಂದ್ರೆ UTM ಮಷಿನ್ ತಗೊಳ್ತಾರ. ಆ UTM ಮಷಿನ್ ಮಿಡಲ್ ಒಂದು ಸ್ಮಾಲ್ ಒಂದು ಬ್ಲಾಕ್ ಮಾಡಿ, ಸ್ಟೀಲ್ ಬ್ಲಾಕ್ ಮಾಡಿ ಇದನ್ನ ಕಂಪ್ರೆಸ್ ಮಾಡ್ತಾರ, ಬ್ರೇಕ್ ಆಗ್ತದೆ. ಬೆಂಡಿಂಗ್ ಟೆಸ್ಟ್ ಅಂತಂದ್ರೆ ಆ ಸ್ಟೀಲ್ ಇದು ಒಂದು ಬೀಮ್ ತಗೊಳ್ತಾರ, ಆ ಬೀಮಿಗೆ ಫೋರ್ಸ್ ಹಾಕ್ತಾರ, ಇದನ್ನ ಬೆಂಡ್ ಮಾಡ್ತಾರೆ, ಬೆಂಡಿಂಗ್ ಟೆಸ್ಟ್ ಅಂದ್ರೆ. ಬ್ರಿನಲ್ ಹಾರ್ಡ್ನೆಸ್ ಟೆಸ್ಟ್ ಅಂತಂದ್ರೆ ಇದು ಫಸ್ಟ್ ಬ್ರಾಡ್ಲಿ ಸ್ಟ್ಯಾಂಡರ್ಡ್ ಹಾರ್ಡ್ನೆಸ್, ಅದ್ರೊಳಗಡೆ ಒಂದು ನಿಮ್ದೊಂದು ಸ್ಟೀಲ್ ಒಂದು ಏನೋ ಒಂದು ಪ್ಯಾಕ್ ಇರ್ತದ, ಇನ್ಮೇಲೆ ಒಂದು ಕೋನ್ ಇರ್ತದ, ಈ ಕೋನ್ ಇದಕ್ಕೆ ಚುಚ್ತಾರೆ. ಚುಚ್ಚಿದಾಗ ಇದಕ್ಕೆ ಎಷ್ಟು ಇಂಡೆಂಟ್ ಆಯ್ತು, ಎಷ್ಟು ಒಳಗಡೆ ಹೋಯ್ತು ಅಂತೇಳಿ ಅದನ್ನ ಚೆಕ್ ಮಾಡ್ತಾರೆ. ಬ್ರಿನಲ್ ಹಾರ್ಡ್ನೆಸ್ ಟೆಸ್ಟ್. ರಾಕ್ವೆಲ್ ಹಾರ್ಡ್ನೆಸ್ ಟೆಸ್ಟ್ ಅಂದ್ರೆ ಅದು ಸ್ವಲ್ಪ ಅದೇ ಸಿಮಿಲರ್. ಇಂಪ್ಯಾಕ್ಟ್ ಟೆಸ್ಟ್. ಇಂಪ್ಯಾಕ್ಟ್ ಟೆಸ್ಟ್ ಒಳಗಡೆ ಎರಡು ಬರ್ತದೆ, ಐಸಾರ್ಡ್ ಅಂಡ್ ಚಾರ್ಪಿ ಅಂತ. ಓಕೆ, ನೀವು ಮಾಡಿರ್ತೀರಿ BMT ಲ್ಯಾಬ್ ಒಳಗೆ. ಒಂದು ಮಷಿನ್ ಹಿಂಗೆ ಇಡ್ತಾರೆ, ಒಂದು ದೊಡ್ಡದೊಂದು ಗಜ್ನಿ ಹ್ಯಾಮರ್ ಇರ್ತೈತಿ, ಒಂದು ಆ ಹ್ಯಾಮರ್ ಬಂದು ಹಿಂಗೆ ದಗ್ ಅಂತ ಹೊಡಿತದ, ಇಲ್ಲಿ ಕಟ್ ಆಗಿ ಪೀಸ್ ಪೀಸ್ ಅಂತ. ಇದು ಒಂದು ಏನು ಹಿಂಗೆ ಓರಿಯಂಟೇಷನ್ಸ್ ಮೇಲೆ ಐಸಾರ್ಡ್ ಅಂಡ್ ಚಾರ್ಪಿ ಅಂತ ಹೇಳ್ತಾರೆ. ದಟ್ ಇಸ್ ಇಂಪ್ಯಾಕ್ಟ್ ಟೆಸ್ಟ್. ರೈಟಾ? ನೆಕ್ಸ್ಟ್ ಟಾರ್ಷನ್ ಟೆಸ್ಟ್ ಅಂದ್ರೆ ಅದನ್ನ ಟ್ವಿಸ್ಟ್ ಮಾಡ್ತಾರೆ. ಈಗ ಒಂದು ಮಟೀರಿಯಲ್ ಅದ, ಇದನ್ನ ಇಲ್ಲಿ ಫಿಕ್ಸ್ ಮಾಡ್ತಾರ, ಇಲ್ಲಿ ಟಾರ್ಷನ್ ಟ್ವಿಸ್ಟ್ ಮಾಡ್ತಾರೆ. ಟ್ವಿಸ್ಟ್ ಮಾಡಿದಾಗ ಇದನ್ನ ತಿರುಗಿಸ್ತಾರೆ. ತಿರುಗಿಸಿದಾಗ ಏನಾಗುತ್ತೆ, ಒಂದು ಕಡೆ ಬ್ರೇಕ್ ಆಗುತ್ತೆ, ಒಂದು ಕಡೆಗೆ ಏನಾಗಿಲ್ಲ, ಅಟ್ ಸಪೋರ್ಟ್ ಓನ್ಲಿ ಇಟ್ ವಿಲ್ ಬ್ರೇಕ್. ಅಂಡರ್ಸ್ಟುಡ್? ದಿಸ್ ಇಸ್ ಆಲ್ ಅಬೌಟ್ ಸ್ಟೀಲ್. ಸ್ಟೀಲ್ ಬಗ್ಗೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಮ್ಮ ಸಿವಿಲ್ ಇಂಜಿನಿಯರಿಂಗಿಗೆ ಇವ್ರೇನು ಬರೆದಿದಾರಲ್ಲ, ಇದು ಬಿಲ್ಡಿಂಗ್ ಮೆಟೀರಿಯಲ್ ಪಾಯಿಂಟ್ ಆಫ್ ವ್ಯೂ ಬಂತು. ಕರೆಕ್ಟಾ? ನಿಮ್ಗೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ, ರಿಇನ್ಫೋರ್ಸ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ರಿಇನ್ಫೋರ್ಸ್ಮೆಂಟ್ ಪಾಯಿಂಟ್ ಆಫ್ ವ್ಯೂನು ಕೂಡ ಸ್ಟೀಲ್ ಅನ್ನ ಸ್ಟಡಿ ಮಾಡ್ರಿ. ಸ್ಟೀಲ್ ಸ್ಟಡಿ ಮಾಡ್ಬೇಕಾದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಅಲ್ಲಿ ದಿಸ್ ಆಲ್ ಅಬೌಟ್ ಸ್ಟೀಲ್. ನೆಕ್ಸ್ಟ್ ಕಾಸ್ಟ್ ಐರನ್ ಬರ್ತದೆ. ಕಾಸ್ಟ್ ಐರನ್ ಇಸ್ ಅ ಗ್ರೂಪ್ ಆಫ್ ಐರನ್ ಕಾರ್ಬನ್ ಅಲಾಯ್ ವಿತ್ ಕಾರ್ಬನ್ ಕಂಟೆಂಟ್ ಮೋರ್ ದ್ಯಾನ್ 2%. ಬಹಳ ಇಂಪಾರ್ಟೆಂಟ್. ಮೋರ್ ದ್ಯಾನ್ 2% ಇದ್ರೆ ಕಾಸ್ಟ್ ಐರನ್, ಲೆಸ್ ದ್ಯಾನ್ 2% ಇತ್ತಂದ್ರೆ ಸ್ಟೀಲ್. ಇಟ್ಸ್ ಯೂಸ್ಫುಲ್ನೆಸ್ derives from its relatively low melting temperature. ಬರ್ಕೊಟ್ಟಿದ್ದು ಬಹಳ ಇಂಪಾರ್ಟೆಂಟ್. ಲೋ ಮೆಲ್ಟಿಂಗ್ ಟೆಂಪರೇಚರ್. ಐರನ್ ಅಲಾಯ್ಸ್ with lower carbon content are known as steel. Iron alloys with lower carbon content are known as steel. Cast iron tends to be brittle. Expect malleable cast irons ಅಂತ ಹೇಳ್ತಾರೆ. ಕಾಸ್ಟ್ ಐರನ್ ಯಾವಾಗಲೂ ಬ್ರಿಟಲ್ ಇರ್ತದೆ. ಇನ್ನೊಂದು ನೆನ್ಪಿಟ್ಕೊಂಡ್ಬಿಡ್ರಿ, ಕಾರ್ಬನ್ ಕಂಟೆಂಟ್ ಜಾಸ್ತಿ ಆದಂಗೆಲ್ಲ ಬ್ರಿಟಲ್ನೆಸ್ ಜಾಸ್ತಿ ಆಗ್ತದೆ. ಬ್ರಿಟಲ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ರಾಟ್ ಐರನ್ ಅಂತ ಬರ್ತದೆ. ರಾಟ್ ಐರನ್ ಈಸ್ ಅ ಸಾಫ್ಟ್ ಡಕ್ಟೈಲ್ ಫೈಬ್ರಸ್ ವೆರೈಟಿ ದಟ್ ಈಸ್ ಪ್ರೊಡ್ಯೂಸ್ಡ್ from semi-fused mass of relatively pure iron globules partially surrounded by slag. It is usually contain less than 0.1% carbon and 1 or 2% slag. It is superior for most purposes to cast iron, which is overly hard and brittle owing to its high carbon content. Right? ರಾಟ್ ಐರನ್ ಕೂಡ ಒಂದು ಸ್ವಲ್ಪ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇಲ್ಲೆಲ್ಲ ಬರೋದು, ಮೇಕಿಂಗ್ ಆಫ್ ಪೈಪ್ಸ್, ಫೆನ್ಸಸ್, ಅವೆಲ್ಲ ಮೈಲ್ಡ್ ಸ್ಟೀಲ್ ಅಲ್ಲ ಅವು. ರೈಟಾ? ನೆಕ್ಸ್ಟ್ ಚೈನ್ಸ್, ಕ್ರೇನ್ ಹುಕ್ಸ್, ಪ್ಲೇಟ್ಸ್, ಹ್ಯಾಂಡ್ ರೈಲ್ಸ್, ಇವೆಲ್ಲ ನೀವು ರಾಟ್ ಐರನ್ಸ್. ಇವು ಅದರೊಳಗಡೆ ಏನಿರ್ತೈತಿ, 0.1% ಕಾರ್ಬನ್ ಐತಿ. ಭಾಳ ಇಂಪಾರ್ಟೆಂಟ್. 2% ಕಾರ್ಬನ್ ಬೇರೆ, 2%ಗಿಂತ ಕೆಳಗಡೆ ಕಾರ್ಬನ್ ಬೇರೆ, ಮೇಲ್ಗಡೆ ಕಾರ್ಬನ್ ಬೇರೆ. 0.1% ಯೂಸ್. ದೆನ್ ರೈಲ್ವೆ ಕಪ್ಲಿಂಗ್ಸ್ ಅವೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಮೆಟಲ್ಸ್ ಅಲ್ಲಿ ಅಲ್ಯೂಮಿನಿಯಂ ಅಂತ ಒಂದದ, ದಟ್ ಈಸ್ ಆಲ್ಸೋ ಬಿಲ್ಡಿಂಗ್ ಮಟೀರಿಯಲ್. ವಿ ಆರ್ ಯೂಸಿಂಗ್ ಇಟ್. ಅಲ್ಯೂಮಿನಿಯಂ ಇಸ್ ಅ silvery white metal, 13 element in the periodic table. It is the most widespread metal on the earth, making up more than 8% of Earth's core mass. It is also the third most common chemical element on our planet after oxygen and silicon. Very important. ಭಾಳ ಅಬಂಡೆಂಟ್ ಆಗಿ ಸಿಗ್ತದೆ. ಯೂಸಸ್ ಆಫ್ ಅಲ್ಯೂಮಿನಿಯಂ. ಕಾಪರ್ ಅಂತ ಕೇಳಿದ್ರಿ. Copper, it is a metallic chemical element that is easily formed into sheets and wires and is one of the best known conductor for heat and electricity. Use of coppers ಭಾಳ ಕಡೆ ಯೂಸ್ ಮಾಡ್ತಿದ್ರಿ. ನೆಕ್ಸ್ಟ್ ಗ್ಲಾಸ್. ಗ್ಲಾಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.